ಹಾಯ್ ರೀ, ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಚೆನ್ನಾಗದಿರಿ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ ರೀ. ಬರ್ರಿ, ಇವತ್ತೊಂದು ಬೆಸ್ಟ್ ರೆಸಿಪಿ ಮೂಲಕ ಬಂದೀನಿ. ಆಲೂ ಬ್ರೆಡ್ ರೋಲ್ ಅಂಥೇಳಿ. ಇದು ಚಾ ಜೋಡಿ ಸಾಯಂಕಾಲ ಮಕ್ಕಳಿಗೆ ತುಂಬ ಇಷ್ಟ ಆಗುವಂಥ ಒಂದು ರೆಸಿಪಿ ಅಂತ ಹೇಳ್ಬೋದು ರೀ. ನಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ರೀ. ದೊಡ್ಡವರು ಸಣ್ಣವ್ರಿಗೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ರೀ. ಮೇಲೆ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಜ್ಯೂಸಿಯಾಗಿ ಸ್ಮೂತಾಗಿರುತ್ತೆ. ತುಂಬ ಇಷ್ಟ ಆಗುವಂಥ ರೆಸಿಪಿ ಎಲ್ರಿಗೂ ಕೂಡ. ಈ ಮಾಡೋ ರೆಸಿಪಿನ ತೋರಿಸ್ಕೊಡ್ತೀನಿ ನೋಡಿರಿ. ಇವತ್ತು 2 ಆಲೂಗಡ್ಡೆ ತೊಗೊಂಡೀನಿ. ಇದನ್ನು ಮೆತ್ತಗೆ ಕುದಿಸಿಟ್ಕೊಂಡೀನಿ ರೀ. ಇದನ್ನು ಒಂದು ಮ್ಯಾಶರ್ ತೊಗೊಂಡು ಇದನ್ನು ನುಣ್ಣಗಾಗುವಂಗೆ ಈ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೊಂಡೀನಿ ರೀ. ನೀವು ತುರಿ ಮಣಿಲಾದರೂ ಕೂಡ ಇದನ್ನು ತುರಿದ್ಬಿಟ್ಟಿಟ್ಕೋಬೇಕು ರೀ. ಈ ಹದಕ್ಕೆ ಬಂದಿರ್ಬೇಕು ನೋಡಿರಿ. ಈಗ ಇದು ರೆಡಿ ಆಗೈತೆ ರೀ. ಇದಕ್ಕೆ 1 ಕಪ್ ಆಗೋಷ್ಟು ಸಣ್ಣಗೆ ಹೆಚ್ಚಿರುವಂಥ ಉಳ್ಳಾಗಡ್ಡಿ ಹಾಕ್ಕೊಂಡೀನಿ ರೀ. 1 ಕಪ್ ಆಗುವಷ್ಟು ಕ್ಯಾರೆಟ್ ತುರಿ, 1 ಕಪ್ ಆಗೋಷ್ಟು ಕಾರ್ನ್ ಮತ್ತು 2ರಿಂದ 3 ಹಸಿಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚಿರುವಂಥದ್ದು, ಒಂದು ಅರ್ಧ ಚಮಚ ಆಗುವಷ್ಟು ಅಚ್ಚ ಖಾರದ ಪುಡಿ ರೀ. ಖಾರ ನೋಡಿ ನೀವು ಹಾಕೋಬೇಕಾಗುತ್ತೆ. ಹಸಿಮೆಣಸಿನ್ಕಾಯಿನೂ ಹಾಕ್ಕೊಂಡಿರ್ತೀವಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಚಮಚ ಆಗುವಷ್ಟು ಗರಂ ಮಸಾಲ ಪುಡಿ. ಇದೆಲ್ಲ ಹಾಕಿ ಎಲ್ಲ ಮಿಶ್ರಣವನ್ನು ಚಲೋತ್ತಿಗೆ ಒಂದು ಚಮಚ ತೊಗೊಂಡು ಕಲಿಸ್ಕೋಬೇಕಾಗತ್ತೆ ರೀ. ನೀಟಾಗಿ ನಾವು ಹಾಕಿರುವಂಥ ಉಪ್ಪು, ಖಾರ, ಮಸಾಲೆ ಅದೆಲ್ಲ ಕೂಡ ಈ ಆಲೂಗಡ್ಡೆ ಮಿಶ್ರಣದಲ್ಲಿ ನೀಟಾಗಿ ಈ ರೀತಿಯಾಗಿ ಕಲಿಸ್ಕೋಬೇಕಾಗತ್ತೆ ರೀ. ಈಗ ಇದು ರೆಡಿ ಆಗೈತೆ ರೀ. ನಾವು ರೆಡಿ ಮಾಡಿಟ್ಕೊಂಡಿದ್ವಲ್ಲ ರೀ ಆಲೂಗಡ್ಡೆ ಮಿಶ್ರಣವನ್ನು, ಇದನ್ನು ಉಂಡೆ ಆಕಾರದಲ್ಲಿ ನಾನು ಎಲ್ಲ ಕೂಡ ರೆಡಿ ಮಾಡಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೋತೀನಿ ನೋಡಿರಿ. ಅಂದ್ರೆ ಮಾಡೋ ಮುಂದೆ ಪಟ ಅಂತ ಈಸಿಯಾಗಿ ಆಗಿಬಿಡ್ತೈತೆ ರೀ. ಈಗಿದು ಈ ಮಿಶ್ರಣವನ್ನು ಎಲ್ಲ ಮಿಶ್ರಣವನ್ನು ಒಂದೇ ರೀತಿ ರೋಲ್ಗಳನ್ನು ಮಾಡಿಟ್ಕೋತೀನಿ ರೀ. ಆಲೂಗಡ್ಡೆಯ ಉಂಡೆಗಳನ್ನು ಈ ರೀತಿ ಮಾಡಿ ರೆಡಿ ಮಾಡಿ ಇಟ್ಕೊಂಡು ನೋಡಿರಿ. ಇದು ರೆಡಿ ಆಗೈತೆ ರೀ. ಬ್ರೆಡ್ ತೊಗೊಂಡಿನಿ ರೀ. ಬ್ರೆಡ್ ಕೂಡ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಬ್ರೆಡ್ ತೊಗೋಬೇಕಾಗುತ್ತೆ ರೀ. ಯಾಕಂದರೆ ನಾವು ಕಟ್ ಮಾಡಬೇಕಾದ್ರೆ ಉದುರ್ತಾವ್ರಿ. ಅಂಥ ಬ್ರೆಡ್ ಎಲ್ಲ ತೊಗೊಳಕ್ಕೆ ಹೋಗಬೇಡ್ರಿ. ಇದು ನೋಡಿರಿ, ಸೈಡಿಗಿರುವಂಥ ಕಪ್ಪಗಿರುವಂಥ ಬ್ರೆಡನ್ನು ನಾನು ಒಂದು ಚಾಕುವಿನಲ್ಲಿ ಚೌಕ ಆಕಾರದಲ್ಲಿ ಕಟ್ ಮಾಡಿ ತೆಗೆದುಬಿಡ್ತೀನಿ ರೀ. ಎಲ್ಲ ರೀತಿ ಎಲ್ಲ ಬ್ರೆಡನ್ನು ಒಂದೇ ರೀತಿಯೊಳಗೆ ಇದೇ ರೀತಿಯೊಳಗೆ ಕಟ್ ಮಾಡಿ ತೆಗೆದಿಟ್ಕೋತೀನಿ ರೀ. ಇದು ಸೈಡಿಗೆ ಕಟ್ ಮಾಡಿರುವಂಥ ಬ್ರೆಡನ್ನು ಇದನ್ನು ಕ್ರಮ್ಸ್ ಮಾಡೋಕ್ಕೆ ನಾನು ಯೂಸ್ ಮಾಡ್ತೀನಿ ರೀ. ಇದೆಲ್ಲ ಕಟ್ ಮಾಡಿರುವಂಥ ಬ್ರೆಡನ್ನು ತೆಗೆದಿಟ್ಕೊಂಡು ಸೈಡಿಗೆಲ್ಲ ಕಟ್ ಮಾಡಿದ್ದಂಥ ಬ್ರೆಡ್ ಇತ್ತಲ್ಲ ರೀ, ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಒಂದು ರೌಂಡ್ ಮಿಕ್ಸಿ ಒಳಗೆ ತಿರುಗಿಸ್ಕೊತೇನೆ ರೀ. ಇದೆಲ್ಲ ಪುಡಿ ಆಗಬೇಕು ರೀ. ಅಂದರೆ ನಾವು ರೋಲ್ಗೆ ಹಚ್ಚಾಕ ಆಲೂ ರೋಲ್ಗೆ ಹಚ್ಚಾಕ ಈಸಿ ಆಗುತ್ತೆ ರೀ. ನೋಡಿರಿ, ಇದನ್ನು ರೆಡಿ ಮಾಡಿ ಇಟ್ಕೊಂಡೀನಿ. ಈ ರೀತಿ ಆಗೈತೆ ರೀ. ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೋತೀನಿ ರೀ. ರೆಡಿ ಇರುವಂಥ ಕ್ರಮ್ಸನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಅದಕ್ಕೆ ಚಿಲ್ಲಿ ಫ್ಲೇಕ್ಸು 1 ಚಮಚ ಆಗೋಷ್ಟು ಹಾಕೊಂಡೇನಿ ರೀ. ಒಂದು 2 ಚಮಚ ಆಗೋಷ್ಟು ಬಿಳಿ ಎಳ್ಳನ್ನು ಕೂಡ ಹಾಕೊಂಡು ಇದನ್ನು ಮಿಶ್ರಣ ಮಾಡ್ಕೋತೀನಿ ರೀ. ಕಲರ್ಫುಲ್ಲಾಗಿರುತ್ತೆ ರೀ. ಮತ್ತು ನೋಡೋಕ್ಕೂ ತಿನ್ನೋಕ್ಕೂ ಕೂಡ ರೆಸಿಪಿ ತುಂಬ ಇಷ್ಟ ಆಗುತ್ತೆ ರೀ. ಈಗ ಇದು ರೆಡಿ ಆಗೈತೆ ರೀ. ಒಂದು ಪ್ಲೇಟಲ್ಲಿ ನೀರು ಹಾಕಿಟ್ಕೊಂಡೀನಿ. ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ರೀ ಬ್ರೆಡ್ನ, ಎರಡೂ ಕಡೆ ಅದ್ದಬೇಕು ರೀ. ಭಾಳ ತನಕ ಬಿಡಬಾರ್ದು ರೀ. ಆಗ ಎದ್ದು ಈ ರೀತಿ ತೆಗೆದು ಇದನ್ನು ಈ ರೀತಿ ಕೈಲೇ ಈ ರೀತಿ ತಟ್ಕೋಬೇಕು ರೀ. ಅದರೊಳಗಿರುವಂಥ ನೀರಿನ ಅಂಶ ಹೋಗ್ಬೇಕು ರೀ. ಆ ರೀತಿಯಲ್ಲಿ ಕೈಲೇ ನಾವು ಆಲೂ ಉಂಡೆ ಮಾಡಿಟ್ಕೊಂಡಿದ್ವಲ್ಲ ರೀ, ಅದನ್ನು ಈ ರೀತಿ ಮಾಡಿ ರೌಂಡ್ ಶೇಪ್ ಒಳಗೆ ಮಾಡಿ ರೌಂಡಾಗ ಉಂಡೆಯನ್ನು ಮಾಡ್ಕೋಬೇಕಾಗತ್ತೆ ರೀ. ನಾವು ಕರ್ಜಿಕಾಯಿ ಅದೆಲ್ಲ ಹಿಂಗೆ ಮಾಡ್ಕೋತೀವಲ್ಲ ರೀ, ಆ ರೀತಿ ಮಾಡ್ಕೋಬೇಕಾಗತ್ತೆ ನೋಡಿರಿ. ಅಂದ್ರೆ ನಾವು ತುಂಬಿರುವಂಥ ಮಿಶ್ರಣ ಹೊರಗಡೆ ಬರೋದಿಲ್ಲ ರೀ. ಇದು ಈ ರೆಡಿ ಆಗೈತೆ ರೀ. ಬ್ರೆಡ್ ಕ್ರಮ್ಸನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ರೀ, ಆ ಮಿಶ್ರಣದಲ್ಲಿ ಇದನ್ನು ಅದಕ್ಕೆಲ್ಲ ಹಿಡ್ಕೋಬೇಕು ರೀ. ಆ ರೀತಿಯಾಗಿ ನಾವು ಅದಕ್ಕೆ ಹಚ್ಚಿಟ್ಕೊಂಡೀನಿ ರೀ. ಇನ್ನೂ ಒಂದು ಬ್ರೆಡ್ ಕೂಡ ಅದೇ ರೀತಿನ ಮಾಡಿಟ್ಕೋತೀನಿ ರೀ.
ಕ್ರಿಸ್ಪಿಯಾಗಿರುತ್ತೆ ರೀ, ತಿನ್ನೋಕ್ಕೂ ಕೂಡ ತುಂಬ ಇಷ್ಟ ಆಗುತ್ತೆ ರೀ. ಬ್ರೆಡ್ ಇರ್ತೈತಲ್ಲ ರೀ, ಸ್ವೀಟ್ ಆಗಿರ್ತೈತಿ. ಒಳಗಡೆ ಹಾಕಿರುವಂಥ ಅದು ಹಸಿಮೆಣ್ಸಿನ್ಕಾಯಿ, ಕ್ಯಾರೆಟು ಮತ್ತು ಗೊಂಜಾಳದ ಟೇಸ್ಟ್ ಅದೊಂಥರ ಸಖತ್ತಾಗಿ ಬರ್ತೈತೆ ನೋಡಿರಿ. ಇದು ಅದೇ ರೀತಿನ ರೆಡಿ ಮಾಡಿ ಇಟ್ಕೊಂಡಿನ್ರಿ. ಈಗ ಇದಕ್ಕೂ ಕೂಡ ನಾವು ರೆಡಿ ಮಾಡಿರುವಂಥ ಬ್ರೆಡ್ ಕ್ರಮ್ಸನ್ನು ಹಾಕ್ಕೊತೀನಿ ರೀ. ಭಾಳ ಪದಾರ್ಥನೂ ಹಿಡಿಯಂಗಿಲ್ಲ, ಈಸಿಯಾಗಿರುವಂಥ ರೆಸಿಪಿ, ಬೇಗನೆ ಆಗುತ್ತೆ ರೀ. ಈಸಿಯಾಗಿರುವಂಥ ಒಂದು ರೆಸಿಪಿ ಕೂಡ ಅಂತ ಹೇಳ್ಬೋದು ನೋಡಿರಿ. ಇದು ರೆಡಿ ಆಗೈತಿ. ಎಲ್ಲವೂ ಕೂಡ ಒಂದು ಅಳತಿ ಒಳಗೆ ರೆಡಿ ಮಾಡಿ ಇಟ್ಕೊಂಡಿನಿ ರೀ. ಗ್ಯಾಸ್ ಮೇಲೆ ಒಂದು ಬಾಣಲಿ ಒಳಗೆ ಎಣ್ಣೆ ಕಾಯಕ್ಕಿಟ್ಟೀನಿ ರೀ. ಎಣ್ಣೆ ಕಾದೈತೆ ರೀ, ಜೋರು ಇರಬಾರ್ದು ರೀ, ಸಣ್ಣ ಉರಿ ಒಳಗೆ ಇಟ್ಕೋಬೇಕಾಗತ್ತೆ ರೀ. ಎರಡು ಉಂಡೆಗಳನ್ನು ನಾನು ಹಾಕ್ಕೊಂಡೀನಿ ರೀ. ಇದು ಹಾಕಿದ ತಕ್ಷಣ ಹೊಳ್ಳಿಸ್ಬಾರ್ದು ರೀ, ಯಾಕಂದ್ರೆ ಬ್ರೆಡ್ ಇರ್ತೈತಲ್ಲ ರೀ, ಅದು ಬಾಣಲೆಗೆ ಹಿಡ್ಕೊಳ್ಳುವಂಥ ಸಾಧ್ಯತೆ ಇರ್ತೈತಿ. 1-2 ನಿಮಿಷ ಆದರೂ ನಾವು ಹಾಗೆ ಬಿಡಬೇಕಾಗತ್ತೆ ರೀ. ಆನಂತರ ಸಾವಕಾಶವಾಗಿ ಒಂದು ಚಮಚಲ್ಲಿ ಅಥವಾ ಜರಡ್ಲಿ ಅಥವಾ ನೀವು ಹೊಳಸ್ಕೋಬೇಕಾಗತ್ತೆ ರೀ. ಇದು ನೋಡಿರಿ ಬ್ರೌನ್ ಕಲರ್ ಬಂದೈತಿ. ಈಗ ರೆಡಿ ಆಗೈತೆ ರೀ. ಇದು ಒಂದು ಬಟರ್ ಪೇಪರ್ ಹಾಕ್ಕೊಂಡೀನಿ, ಅದರೊಳಗೆ ತೆಗೆದಿಟ್ಕೊಂಡು, ಯಾಕಂದರೆ ಎಣ್ಣೆ ಜಾಸ್ತಿ ಬ್ರೆಡ್ ಆಗಿರ್ತೈತಲ್ಲ ರೀ, ಎಣ್ಣೆ ಜಾಸ್ತಿ ಹಿಡಿತಿರ್ತೈತಿ. ಹಾಗಾಗಿ ಇದು ಹಾಕೋದ್ರಿಂದ ಎಣ್ಣೆ ಅಂಶ ಜಕ್ಕೋತೈತೆ ಅಂಥೇಳಿ ಹಾಕಿದ್ದೀನಿ ರೀ. ಅವು ಇನ್ನೂ 2 ರೆಡಿ ಮಾಡಿ ಇಟ್ಕೊಂಡ್ರು ಅಂತ ಅವನು ಕೂಡ ಅದೇ ರೀತಿನ ಫ್ರೈ ಮಾಡ್ಕೋತೀನಿ ರೀ. ಎಲ್ರಿಗೂ ಈ ರೆಸಿಪಿ ತುಂಬ ಇಷ್ಟ ಆಗುತ್ತೆ ರೀ. ಒಂದು ಸತ ನೀವು ಮನೆಯೊಳಗೆ ಟ್ರೈ ಮಾಡಿರಿ, ಹೆಂಗೆ ಬಂದೈತೆ ಅಂಥೇಳಿ ನನಗೂ ಕೂಡ ಕಮೆಂಟ್ ಮಾಡಿರಿ ರೆಸಿಪಿನ ಅಂತ ಹೇಳ್ತೀನಿ ರೀ. ನೋಡಿರಿ ಇದು ಕೂಡ ರೆಡಿ ಆಗೈತಿ. ಈಗ ನೀವು ಟಮಾಟೆ ಸಾಸ್ ಜೋಡಿ ಆದರೂ ತಿನ್ಬೋದು, ಚಟ್ನಿ ಜೋಡಿ ಆದರೂ, ಕೊಬ್ಬರಿ ಚಟ್ನಿ ಜೋಡಿ ಆದರೂ ತಿನ್ಬೋದು ರೀ. ಸಖತ್ ಟೇಸ್ಟಾಗಿರ್ತೈತೆ ರೀ ಈ ರೆಸಿಪಿ. ನೋಡಿರಿ ಎಷ್ಟೊಂದು ಕ್ರಿಸ್ಪಿಯಾಗಿ ಕಲರ್ಫುಲ್ಲಾಗಿ ಬಂದ ನೋಡಿರಿ. ಇದು ಯಾವ ರೀತಿ ಕ್ರಿಸ್ಪಿ ಬಂದೈತೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿರಿ ಕರ್ಕರ್ ಅಂತ ಎಷ್ಟು ಚಂದ ಸೌಂಡ್ ಬರ್ತಾಯಿದೆ ರೀ. ಈ ರೆಸಿಪಿ ನಿಮಗೂ ಕೂಡ ತುಂಬ ಇಷ್ಟ ಆಗೈತೆ ಅಂತ ಅಂದ್ಕೊಂಡಿನಿ ರೀ. ಇದನ್ನು ಒಂದು ಕಟ್ ಮಾಡಿ ತೋರಿಸ್ತೀನಿ ನೋಡಿರಿ. ಮೇಲ್ಗಡೆ ಕ್ರಿಸ್ಪಿ ಆಗೈತ್ರಿ, ಒಳಗಡೆ ಜ್ಯೂಸಿ ಆಗೈತ್ರಿ. ಸ್ವೀಟು, ಖಾರ ಖಾರ, ಸಖತ್ ಟೇಸ್ಟಾಗಿರ್ತೈತೆ ರೀ. ಈ ರೆಸಿಪಿನ ನೀವು ಟ್ರೈ ಮಾಡಿ ಹೆಂಗೆ ಬಂದೈತೆ ಅಂತ ನನಗೆ ಕಮೆಂಟ್ ಮಾಡಿರಿ. ಮತ್ತು ಹೊಸ ರೆಸಿಪಿ ಮೂಲಕ ಸಿಗ್ತೀನಿ ರೀ. ನಮಸ್ಕಾರ ರೀ.